ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ವೆಂಕಟರಮಣ ಹೆಗಡೆ, ವೇದ ಆರೋಗ್ಯ ಕೇಂದ್ರ, ನಿಸರ್ಗಮನೆ, ಶಿರಸಿ. ಆತ್ಮೀಯ ವೀಕ್ಷಕರೇ, ಇವತ್ತು ಅನೇಕರಿಗೆ ಮಜಲ್ ಕ್ರ್ಯಾಂಪ್ ಆಗುತ್ತೆ. ಎಲ್ಲಾದರೂ ಹೋಗ್ತಾ ಇರ್ತಾರೆ, ಅಲ್ಲೇ ಕಾಲು ಹಿಡ್ಕೊಂಡು ಬಿಡುತ್ತೆ, ಕಾಲು ಬಾಳೆಕಾಯಿ ಬಂದಂಗೆ ಆಗಿದೆ ಅಂತ ಹೇಳ್ತಾರೆ. ಕಾಫ್ ಮಜಲ್ಸು ಹಿಡ್ಕೊಂಡು ಬಿಡುತ್ತೆ, ಕೆಲವು ಭಾಗಗಳು ಹಿಡ್ಕೊಂಡು ಬಿಡುತ್ತೆ. ಇದಕ್ಕೆ ಕೆಲವು ನ್ಯೂಟ್ರಿಷನಲ್ ಕೊರತೆ ಕಾರಣ ಇರ್ಬೋದು, ಕ್ಯಾಲ್ಶಿಯಂ ಅಂಶ ಕಡಿಮೆ ಇರೋದು ಕಾರಣ ಇರ್ಬೋದು. ಹಾಗಾದರೆ ನಾವು ನ್ಯಾಚುರಲಾಗಿ ಕ್ಯಾಲ್ಶಿಯಂ ನಮಗೆ ಸಿಗಲಿಕ್ಕೆ, ಆ ಕ್ಯಾಲ್ಶಿಯಂ ಸರಿಯಾಗಿ ಅಬ್ಸಾರ್ಬ್ ಆಗಲಿಕ್ಕೆ 1 ಗ್ಲಾಸ್ ಹಾಲಿಗೆ 1 ಚಮಚ ಶುದ್ಧ ಅರಿಶಿನ ಪುಡಿ. ಶುದ್ಧ ಅರಿಶಿನ ಪುಡಿ ಅಂದರೆ ಅರಿಶಿನ ಕೊಂಬನ್ನು ನೀವು ಮಾರ್ಕೆಟಿಂದ ತಂದು ಅಥವಾ ರೈತರಿಂದ ಖರೀದಿಸಿ ಅದನ್ನು ಚೆನ್ನಾಗಿ ತೊಳೆದು ಒಣಗಿಸಿ ಅದನ್ನು ನಿಮ್ಮ ಮನೆಯಲ್ಲೇ ಪುಡಿ ಮಾಡ್ಕೊಂಡು ಇಟ್ಕೋಬೇಕು, ಅಥವಾ ಮಿಲ್ಲಲ್ಲಿ ಕೊಟ್ಟು ಪುಡಿ ಮಾಡಿಕೊಂಡ್ರು ಓಕೆ. 1 ಚಮಚ ಅರಿಶಿನ ಪುಡಿ 1 ಗ್ಲಾಸ್ ಹಾಲಿಗೆ. ಹಾಗೆ ಕಪ್ಪು ಅಥವಾ ಬಿಳಿ ಎಳ್ಳಿನ 1 ಚಮಚ ಪುಡಿ, ಅದನ್ನು ಮಿಕ್ಸಿಯಲ್ಲಿ ಪುಡಿ ಮಾಡಿ ಫ್ರಿಜ್ಜಲ್ಲಿ ಇಟ್ಕೋಬೇಕು. ಎಳ್ಳಲ್ಲಿ ಸಾಕಷ್ಟು ಕ್ಯಾಲ್ಶಿಯಂ ಇದೆ. ಅದನ್ನು ಡೈಲಿ ಕುಡಿತಾ ಬರೋದ್ರಿಂದಾಗಿ ಈ ಒಂದು ಮಜಲ್ಸ್ ಕ್ರ್ಯಾಂಪ್ ಆಗುವಂಥದ್ದು, ಪದೇ ಪದೇ ಆಗುವಂಥದ್ದು ಕಡಿಮೆ ಆಗುತ್ತೆ. 3 ತಿಂಗಳ ನೀವು ಇದನ್ನು ಯಾವಾಗಲೂ ಕುಡಿಬೋದು. ಅರಿಶಿನ ಪುಡಿನೂ ಒಳ್ಳೆಯದು, ಎಳ್ಳು ಒಳ್ಳೆಯದು, ಯಾವುದೇ ಅಡ್ಡ ಪರಿಣಾಮ ಇಲ್ಲ. ಸೊ ಇದನ್ನು ನೀವು ಕುಡಿತಾ ಬರೋದ್ರಿಂದಾಗಿ ಮಜಲ್ ಕ್ರ್ಯಾಂಪ್ ಪದೇ ಪದೇ ಆಗೋದು ಕಡಿಮೆ ಆಗುತ್ತೆ. ಹಾಗೆ ನಾವು ಅಲ್ಫಾ ನ್ಯಾಚುರಲ್ ವತಿಯಿಂದ ಬೋನ್ ಆ್ಯಂಡ್ ಜಾಯಿಂಟ್ ಅಂಥೇಳಿ ಒಂದು ಮಾತ್ರೆಯನ್ನು ರೆಡಿ ಮಾಡಿದ್ದೇವೆ. ಅದರಲ್ಲಿ ಮಜಲ್ಸಿಗೆ ಬೇಕಾದಂತಹ ಎಲ್ಲ ಪೋಷಕಾಂಶಗಳು ಕೂಡ ಇದೆ. ಆ ಬೋನ್ ಆ್ಯಂಡ್ ಜಾಯಿಂಟ್ ಅನ್ನೋದನ್ನು ಡೈಲಿ ನೀವು ತೆಗೆದುಕೊಳ್ತಾ ಬಂದರೆ ತುಂಬ ಅನುಕೂಲ ಆಗುತ್ತೆ. ಇನ್ನು ಲವಂಗದ ಎಣ್ಣೆ ಎಲ್ಲ ಕಡೆ ಸಿಗುತ್ತೆ. ಲವಂಗದ ಎಣ್ಣೆಯನ್ನು ತಂದು ಅದನ್ನು ಸ್ವಲ್ಪ ಉಗುರು ಬಿಸಿ ಮಾಡಿ ಮಜಲ್ ಕ್ರ್ಯಾಂಪ್ ಆದಂತಹ ಜಾಗಕ್ಕೆ ನಿಧಾನವಾಗಿ ಸವರೋದ್ರಿಂದಾಗಿ ಆ ಒಂದು ನೋವು ಕಡಿಮೆ ಆಗಲಿಕ್ಕೆ ಅನುಕೂಲ ಆಗುತ್ತೆ. ಮಜಲ್ ಕ್ರ್ಯಾಂಪ್ ಇಮಿಡಿಯೇಟ್ಲಿ ಸರಿಯಾಗಲಿಕ್ಕೆ ಅನುಕೂಲ ಆಗುತ್ತೆ. ಇನ್ನು ನೀವು ಮಜಲ್ ಕ್ರ್ಯಾಂಪ್ ಆದಂತಹ ಜಾಗಕ್ಕೆ ತ್ವರಿತವಾಗಿ ಫಲಿತಾಂಶ ಬರಲಿಕ್ಕೆ ಐಸ್ ಕ್ಯೂಬ್ ಬರುತ್ತಲ್ಲ, ಈ ಐಸ್ ಕ್ಯೂಬ್ಗಳನ್ನು ನೀವು ಒಂದು ಬಟ್ಟೆಯಲ್ಲಿ ಇಟ್ಕೊಂಡು ಆ ಒಂದು ಜಾಗದಲ್ಲಿ ಇಡಬೇಕು. 5 ನಿಮಿಷ 6 ನಿಮಿಷ ಎಷ್ಟೊತ್ತಾಗುತ್ತೋ ಅಷ್ಟೊತ್ತು ಇಟ್ಕೊಳ್ಳೋದ್ರಿಂದಾಗಿ ನಿಮಗೆ ಆ ಒಂದು ಮಜಲ್ ಕ್ರ್ಯಾಂಪ್ ಕಡಿಮೆ ಆಗಲಿಕ್ಕೆ ತುಂಬಾ ಅನುಕೂಲ ಆಗುತ್ತೆ. ಹಾಗೆಯೇ ಆಲಿವ್ ಆಯಿಲ್ ಹಾಗೂ ರೋಸ್ಮೆರಿ ಆಯಿಲ್ ಅನ್ನುವಂಥದ್ದು ಸಿಗುತ್ತೆ ನಿಮಗೆ ಮಾರ್ಕೆಟಲ್ಲಿ, ಸೂಪರ್ ಮಾರ್ಕೆಟ್ಗಳಲ್ಲಿ. ಅದು ಎರಡನ್ನು ಈಕ್ವಲ್ ಕ್ವಾಂಟಿಟಿ ಮಿಶ್ರ ಮಾಡಿ ನಿಧಾನವಾಗಿ ಮಜಲ್ ಕ್ರ್ಯಾಂಪ್ ಬರುವಲ್ಲಿ ಸವರೋದು. ದಿನ ಹಂಗೆ ಮಾಡ್ತಾ ಬಂದರೆ ನಿಮ್ಮ ಮಾಂಸಖಂಡಕ್ಕೆ ಸರಿಯಾಗಿ ರಕ್ತ ಸಂಚಾರ ಆಗಿ ಮಜಲ್ ಕ್ರ್ಯಾಂಪ್ ಆಗುವಂಥದ್ದು ಕಡಿಮೆ ಆಗುತ್ತೆ. ಹಾಗೆಯೇ ಮಜಲ್ ಕ್ರ್ಯಾಂಪ್ ಪದೇ ಪದೇ ಆಗ್ತಾ ಇರುವಂಥ ಸಂದರ್ಭದಲ್ಲಿ ಜಾಸ್ತಿ ದ್ರವ ಆಹಾರವನ್ನು ಸೇವಿಸಬೇಕು. ಡೈಲಿ 3 ರಿಂದ 4 ಲೀಟರ್ಗಷ್ಟು ನೀರು ಕುಡಿಬೇಕು, ಜಾಸ್ತಿ ಹಾಲು ಕುಡಿಬೇಕು, ಮಜ್ಜಿಗೆ ಕುಡಿಬೇಕು, ಮೊಸರು ತಿನ್ನಬೇಕು. ಇದರಲ್ಲೆಲ್ಲ ಕ್ಯಾಲ್ಶಿಯಂ ಇದೆ. ಸೊ ನಮ್ಗೆ ಅನುಕೂಲ ಆಗುತ್ತೆ. ದ್ರವಾಹಾರವನ್ನು ಜಾಸ್ತಿ ಸೇವಿಸಬೇಕು, ತರಕಾರಿಯನ್ನು ಜಾಸ್ತಿ ತಿನ್ನಬೇಕು. ಹಸಿ ತರಕಾರಿ ಸಲಾಡಿಗೆ ತೆಂಗಿನಕಾಯಿ ತುರಿ ಹಾಕಿ ಉಪಯೋಗಿಸಬೇಕು. ಪಲ್ಯ ಬೇಯಿಸಿದಂಥ ತರಕಾರಿಯನ್ನು ಜಾಸ್ತಿ ಸೇವಿಸುವಂಥ ಒಂದು ಅಭ್ಯಾಸವನ್ನು ಮಾಡಬೇಕು. ಈ ಎಲ್ಲ ಉಪಾಯಗಳನ್ನು ಮಾಡೋದ್ರಿಂದಾಗಿ ಖಂಡಿತವಾಗಿ, ಜೊತೆಗೆ ಎಪ್ಸಮ್ ಸಾಲ್ಟ್ ಅಂತ ನಿಮಗೆ ಮಾರ್ಕೆಟಲ್ಲಿ ಸಿಗುತ್ತೆ, ಮೆಗ್ನೀಷಿಯಮ್ ಸಲ್ಫೇಟ್. ನೀವು ನೀರಿಗೆ ಎಪ್ಸಮ್ ಸಾಲ್ಟನ್ನು ಹಾಕಿ ಆ ನೀರನ್ನು ಆ ಒಂದು ಮಜಲ್ ಕ್ರ್ಯಾಂಪ್ ಬರುವ ಜಾಗದಲ್ಲಿ ಹರಿಬಿಡೋದ್ರಿಂದಾಗಿ, ಈ ಥರ ಹಾಕೋದ್ರಿಂದಾಗಿ ಮಜಲ್ ಕ್ರ್ಯಾಂಪ್ ಕಡಿಮೆ ಆಗಲಿಕ್ಕೆ ಅನುಕೂಲ ಆಗುತ್ತೆ. ಎಪ್ಸಮ್ ಸಾಲ್ಟ್ ತುಂಬ ಚೆನ್ನಾಗಿ ವರ್ಕ್ ಮಾಡುತ್ತೆ. ಸೊ ಎಪ್ಸಮ್ ಸಾಲ್ಟ್ನ ಈ ಒಂದು ಚಿಕಿತ್ಸೆಯನ್ನು ನೀವು ಪಡ್ಕೊಳ್ಬೋದು. ಹಾಗೆ ನೀವು ಹುತ್ತದ ಮಣ್ಣು ಸಿಕ್ಕಿದರೆ ಹುತ್ತದ ಮಣ್ಣನ್ನು ತಂದು ಅದನ್ನು ಸ್ವಲ್ಪ ನೀರು ಹಾಕಬೇಕು, ಅದಕ್ಕೆ ಸ್ವಲ್ಪ ಐಸ್ ಕ್ಯೂಬ್ಸನ್ನು ಹಾಕಬೇಕು. ಆ ಒಂದು ಮಿಶ್ರಣವನ್ನು ಮಜಲ್ ಕ್ರ್ಯಾಂಪ್ ಬಂದಲ್ಲಿ ಹಚ್ಕೊಂಡ್ರೆ ಕ್ರ್ಯಾಂಪ್ ಕಡಿಮೆ ಆಗಲಿಕ್ಕೆ ಅನುಕೂಲ ಆಗುತ್ತೆ. ಸೊ ಮಜಲ್ ಕ್ರ್ಯಾಂಪ್ ಅಥವಾ ಮಾಂಸಖಂಡ ಹಿಡ್ಕೊಳ್ಳೋದಕ್ಕೆ ಈ ಎಲ್ಲ ಉಪಾಯಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಇದನ್ನು ಅನುಸರಿಸಿ. ಜೊತೆಗೆ ಒಮೆಗಾ 3 ತುಂಬ ಅನುಕೂಲ ಆಗುತ್ತೆ. ಡೈಲಿ ಒಂದು ಒಮೆಗಾ 3 ಅಲ್ಫಾ ನ್ಯಾಚುರಲ್ ಒಮೆಗಾ 3 ತೆಗೆದುಕೊಳ್ಳುವಂಥ ಅಭ್ಯಾಸವನ್ನು ಮುಂದುವರಿಸಿ. ಅದು 30,000ಕ್ಕೂ ಹೆಚ್ಚು ಸಂಶೋಧನೆಗಳು ಒಮೆಗಾ 3 ಒಳ್ಳೆಯದು ಅನ್ನೋದನ್ನು ತಿಳಿಸ್ಕೊಟ್ಟಿದೆ. ಹಾಗಾಗಿ ಮಜಲ್ ಕ್ರ್ಯಾಂಪ್ ಬರ್ತಾ ಇರೋರು ಈ ಎಲ್ಲ ಉಪಾಯಗಳನ್ನು ಮಾಡಿ ಅನ್ನುವಂಥ ವಿನಂತಿಯನ್ನು ಮಾಡ್ತಾ ನಿಮಗೆಲ್ಲರಿಗೂ ವಂದನೆಗಳು.